ಕಳೆದ ತರಗತಿಯಲ್ಲಿ ನಾವು ತುಂಗಭದ್ರಾ ಮತ್ತು ಘಟಪ್ರಭಾ ಈ ಎರಡೂ ನದಿಗಳ ಬಗ್ಗೆ ತಿಳಿದುಕೊಂಡೆವು. ಈ ಹಿಂದಿನ ತರಗತಿಯಲ್ಲಿ ನಾವು ಮಲಪ್ರಭಾ ನದಿ ಮತ್ತು ಭೀಮಾ ನದಿ, ಡೋಣಿ ನದಿ ಈ ಮೂರು ನದಿಗಳನ್ನು ಈ ಒಂದೇ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಮೊದಲಿಗೆ ಮಲಪ್ರಭಾ ನದಿ. ಮಲಪ್ರಭಾ ನದಿ ಉಗಮ. ಮಲಪ್ರಭಾ ನದಿಯು ಒಂದು ಕೃಷ್ಣಾ ನದಿಯ ಉಪನದಿಯಾಗಿದೆ. ಹಾಗಾದರೆ ಮಲಪ್ರಭಾ ನದಿಯು ಎಲ್ಲಿ ಉಗಮ ಆಗುತ್ತಂದರೆ, ಮಲಪ್ರಭಾ ನದಿಯು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಗ್ರಾಮ ಬಳಿ ಪಶ್ಚಿಮ ಘಟ್ಟಗಳಲ್ಲಿ ಈ ಮಲಪ್ರಭಾ ನದಿಯು ಉಗಮವಾಗುತ್ತದೆ. ಮಲಪ್ರಭಾ ನದಿಯ ಸುಮಾರು 792 ಮೀಟರಷ್ಟು ಎತ್ತರದಲ್ಲಿ ಈ ನದಿಯು ಉಗಮವಾಗುತ್ತದೆ. ಇದು ಕೃಷ್ಣ ನದಿಯ ಉಪ ನದಿಯಾಗಿರುತ್ತದೆ. ಇದು ಎಲ್ಲಿ ಸಂಗಮವಾಗುತ್ತಂದರೆ, ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಕೃಷ್ಣ ನದಿಯನ್ನು ಸೇರ್ತದೆ. ಬಾಗಲಕೋಟೆಯ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಕೃಷ್ಣ ನದಿಯನ್ನು ಸೇರುತ್ತದೆ ಮಲಪ್ರಭಾ ನದಿಯು. ಮಲಪ್ರಭಾ ನದಿಯ ಐತಿಹಾಸಿಕ ಸ್ಥಳಗಳು. ಮಲಪ್ರಭಾ ನದಿಯ ದಡದಲ್ಲಿ ಐತಿಹಾಸಿಕ ಸ್ಥಳ ಯಾವುದೆಂದರೆ, ಒಂದು ಐಹೊಳೆ ಐತಿಹಾಸಿಕ ಸ್ಥಳ, ಒಂದು ಪಟ್ಟದಕಲ್ಲು ಐತಿಹಾಸಿಕ ಸ್ಥಳ. ಐಹೊಳೆಯು ಮಲಪ್ರಭಾ ನದಿಯ ದಂಡೆಯ ಮೇಲಿರುವ ಈ ಐತಿಹಾಸಿಕ ಗ್ರಾಮವಾಗಿರುತ್ತದೆ. ಐಹೊಳೆ ಎಂಬುದು ಒಂದು ಗ್ರಾಮ. ಚಾಲುಕ್ಯರ ಕಾಲದಲ್ಲಿ ಕ್ರಿಸ್ತಶಕ 6ರಿಂದ 8ನೇ ಶತಮಾನದಲ್ಲಿ ಈ ಐಹೊಳೆ ಐತಿಹಾಸಿಕದಲ್ಲಿ ನೂರಾರು ದೇವಾಲಯಗಳನ್ನು ಒಳಗೊಂಡಿರುತ್ತದೆ. ಅದರಲ್ಲಿ ದುರ್ಗಾ ದೇವಸ್ಥಾನ ಮತ್ತು ಲಾಡ್ಖಾನ್ ದೇವಸ್ಥಾನ ಈ ಎಲ್ಲ ದೇವಾಲಯಗಳು ಪ್ರಮುಖವಾಗಿರುತ್ತದೆ. ಹಾಗಾದರೆ ಪಟ್ಟದಕಲ್ಲು ಐತಿಹಾಸಿಕ ಸ್ಥಳ ಬಗ್ಗೆ ನೋಡೋದಾದರೆ, ಐಹೊಳೆಗಿಂತ ಸ್ವಲ್ಪ ಕೆಳಭಾಗದಲ್ಲಿರುವ ಈ ತಾಣವು ವಿರೂಪಾಕ್ಷ ದೇವಾಲಯ ಮತ್ತು ಪಾಷಾಣನಾಥ ದೇವಾಲಯ ಈ ಮುಂತಾದ ವಿಶ್ವವಿಖ್ಯಾತ ಸ್ಮಾರಕಗಳನ್ನು ಈ ದೇವಾಲಯಗಳು ಒಳಗೊಂಡಿರುತ್ತದೆ. ಪ್ರಮುಖ ದೇವಾಲಯ ಯಾವುದಂದರೆ ವಿರೂಪಾಕ್ಷ ದೇವಾಲಯ, ಪಾಷಾಣನಾಥ ದೇವಾಲಯ. ಈ ದೇವಾಲಯಗಳಲ್ಲಿ ಸ್ಮಾರಕಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಒಳಗೊಂಡಿರುತ್ತದೆ. ಪಟ್ಟದಕಲ್ಲು ಐತಿಹಾಸಿಕ ತಾಣವು ಯುನೆಸ್ಕೋ ವಿಶ್ವ ಪರಂಪರಾ ತಾಣಕ್ಕೆ ಸೇರಿಸಲ್ಪಟ್ಟಿದೆ. ಅಂದರೆ ಇದೊಂದು ತುಂಬ ಇಂಪಾರ್ಟೆಂಟು. ಪಟ್ಟದಕಲ್ಲು ಐತಿಹಾಸಿಕ ತಾಣವು ಯುನೆಸ್ಕೋ ವಿಶ್ವ ಪರಂಪರೆಗೆ ತಾಣವಾಗಿದೆ, ಅಂದರೆ ಸೇರಿಸಲ್ಪಟ್ಟಿದೆ. ಐಹೊಳೆ ಮತ್ತು ಪಟ್ಟದಕಲ್ಲು ಐತಿಹಾಸಿಕ ದೇವಾಲಯಗಳು ಈ ಕೆಳಗಿನಂತಿವೆ. ಮಲಪ್ರಭಾ ನದಿಯ ಉಪನದಿಗಳು ಯಾವುದೆಂದರೆ, ಮಲಪ್ರಭಾ ನದಿಯ ಉಪನದಿಗಳು ಬೆಣ್ಣಿಹಳ್ಳ ನದಿ, ಹಿರೇಹಳ್ಳ ನದಿ, ತಾಸಹಳ್ಳ ನದಿ. ಈ ತಾಸಹಳ್ಳ ನದಿ ಇನ್ನೊಂದು ಕರೀತಾರೆ ತುಪ್ರಿಹಳ್ಳ ನದಿ ಕೂಡ ಕರೀತಾರೆ. ಈ ಮೂರು ನದಿಗಳು ಮಲಪ್ರಭಾ ನದಿಯ ಉಪನದಿಗಳು ಆಗಿರುತ್ತದೆ. ಮಲಪ್ರಭಾ ನದಿಯ ಜಲಾಶಯ ಯಾವುದೆಂದರೆ, ಮಲಪ್ರಭಾ ನದಿಯ ಜಲಾಶಯಕ್ಕೆ 4 ರೀತಿಯ ಹೆಸರುಗಳಿಂದ ಕರೀತಾರೆ. ಒಂದು ಯಾವುದೆಂದರೆ ಮುನಿವಳ್ಳಿ ಜಲಾಶಯ ಎಂದು ಕೂಡ ಕರೀತಾರೆ, ರೇಣುಕಾ ಸಾಗರ ಎಂದು ಕೂಡ ಕರೀತಾರೆ, ರೇಣುಕಾ ಸಾಗರ ಜಲಾಶಯ ಎಂದು ಕೂಡ ಕರೀತಾರೆ, ನವಿಲು ತೀರ್ಥ ಜಲಾಶಯ ಎಂದು ಕೂಡ ಕರೀತಾರೆ, ಇನ್ನೊಂದು ಮಲಪ್ರಭಾ ಡ್ಯಾಮ್ ಎಂದು ಕೂಡ ಜಲಾಶಯ ಎಂದು ಕೂಡ ಕರೀತಾರೆ. ಈ 4 ಹೆಸರುಗಳನ್ನು ನೆನಪಿಟ್ಟುಕೊಳ್ಬೇಕು. ಹಾಗಾದರೆ ಈ ಅಣೆಕಟ್ಟನ್ನು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ನವಿಲು ತೀರ್ಥದಲ್ಲಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಅಂದರೆ ಈ ಮಲಪ್ರಭಾ ನದಿಯನ್ನು ಅಣೆಕಟ್ಟನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಸವದತ್ತಿ ತಾಲೂಕಿನಲ್ಲಿ ನವಿಲು ತೀರ್ಥದಲ್ಲಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಹಾಗಾದರೆ ರೇಣುಕಾ ಸಾಗರ ಜಲಾಶಯದ ಉಪಯೋಗವೇನು ಅಂತಂದರೆ, ಬೆಳಗಾವಿ, ಧಾರವಾಡ, ಗದಗ, ಬಾಗಲಕೋಟೆ ಈ 4 ಜಿಲ್ಲೆಗಳಿಗೆ ಕುಡಿಯುವ ನೀರು ಮತ್ತು ಕೃಷಿ ನೀರಾವರಿಯನ್ನು ಒದಗಿಸುತ್ತದೆ. ಅಂದರೆ ಬೆಳಗಾವಿ, ಧಾರವಾಡ, ಗದಗ, ಬಾಗಲಕೋಟೆ ಈ 4 ಜಿಲ್ಲೆಗಳಿಗೆ ಈ ನಮ್ಮ ಮಲಪ್ರಭಾ ಡ್ಯಾಮ್ ನೀರಾವರಿ ಸೌಲಭ್ಯಗಳನ್ನು ಒದಗಿಸುತ್ತದೆ. ಹಾಗೆ ಮಲಪ್ರಭಾ ನದಿಯ ಜಲಪಾತ. ಮಲಪ್ರಭಾ ನದಿಗೆ ಇದು ಒಂದು ಸವದತ್ತಿಯ ಒಂದು ಜಲಪಾತ. ಅದು ಯಾವುದಂದರೆ ಸವದತ್ತಿ ಜಲಪಾತ. ಅದು ಇರುವುದು ಬೆಳಗಾವಿ ಜಿಲ್ಲೆಯಲ್ಲಿ ಇದೆ. ಆದರೆ ಈಗ ಭೀಮಾ ನದಿ ಬಗ್ಗೆ ತಿಳ್ಕೊಳ್ಳೋಣ. ಭೀಮಾ ನದಿಯು ಕೃಷ್ಣ ನದಿಯ ಅತ್ಯಂತ ಉದ್ದವಾದ ಉಪನದಿಯಾಗಿರುತ್ತದೆ. ಭೀಮಾ ನದಿಯು
ಭೀಮಾ ನದಿಯು ಮಹಾರಾಷ್ಟ್ರದ ಪುಣೆಯಲ್ಲಿ ಪಶ್ಚಿಮ ಘಟ್ಟಗಳ ಭೀಮಾಶಂಕರ ಬೆಟ್ಟಗಳಲ್ಲಿ ಈ ಉಗಮವಾಗುತ್ತದೆ. ಮಹಾರಾಷ್ಟ್ರದ ಭೀಮಾಶಂಕರ ಬೆಟ್ಟಗಳಲ್ಲಿ ಭೀಮಾ ನದಿಯು ಉಗಮವಾಗುತ್ತದೆ. ಇದು ಕೃಷ್ಣ ನದಿಯ ಅತಿದೊಡ್ಡ ಉದ್ದವಾದಂಥ ಉಪನದಿಯಾಗಿರುತ್ತದೆ. ಭೀಮಾ ನದಿಯು 3 ರಾಜ್ಯಗಳ ಮೂಲಕ ಹರಿಯುತ್ತದೆ. ಅದು ಯಾವುದಂದರೆ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಈ 3 ರಾಜ್ಯಗಳ ಹರಿಯುತ್ತದೆ. ಅದು ಸುಮಾರು ಎಷ್ಟು ಅಂದರೆ 861 ಕಿಲೋಮೀಟರಷ್ಟು ಈ ಭೀಮಾ ನದಿಯು ವಿಸ್ತೀರ್ಣವಾಗಿ ಹರಿಯುತ್ತದೆ. ಆದರೆ ಕರ್ನಾಟಕದಲ್ಲಿ ಭೀಮಾ ನದಿಯು 298 ಕಿಲೋಮೀಟರ್ ಹರಿಯುತ್ತದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹರಿಯುತ್ತೆ ಅಂದರೆ 298 ಕಿಲೋಮೀಟರ್ ಭೀಮಾ ನದಿಯು ಹರಿಯುತ್ತದೆ. ಹಾಗಾಗಿ ಭೀಮಾ ನದಿಯು ಎಲ್ಲಿ ಸಂಗಮವಾಗುತ್ತೆ ಅಂತಂದರೆ ರಾಯಚೂರು ಜಿಲ್ಲೆಯ ಕಡ್ಲೂರು ಎಂಬ ಗ್ರಾಮದಲ್ಲಿ ಕೃಷ್ಣ ನದಿಯನ್ನು ಸೇರುತ್ತದೆ, ಅಂದರೆ ಸಂಗಮವಾಗುತ್ತದೆ. ಹಾಗೆ ಭೀಮಾ ನದಿಗೆ ಯಾವ ಯೋಜನೆ ಇದೆ ಅಂತಂದರೆ ಬೆಣ್ಣೆತೊರೆ ಯೋಜನೆಯು ಈ ಭೀಮಾ ನದಿಗೆ ನಿರ್ಮಿಸಲ್ಪಟ್ಟಂಥ ಯೋಜನೆ ಆಗಿರುತ್ತದೆ. ಇದು ಇರುವುದು ಕಲಬುರಗಿ ಜಿಲ್ಲೆಯಲ್ಲಿದೆ, ಅಂದರೆ ಗುಲ್ಬರ್ಗ ಜಿಲ್ಲೆಯಲ್ಲಿದೆ. ಬೆಣ್ಣೆತೊರೆ ಯೋಜನೆ ಇದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಭೀಮಾ ನದಿಯ ಉಪನದಿಗಳು ಯಾವ್ಯಾವು? ಭೀಮಾ ನದಿಗೆ ಉಪನದಿಗಳು ಒಂದು ಎಡದಂಡೆ ಉಪನದಿಗಳು ಮತ್ತು ಬಲದಂಡೆ ಉಪನದಿಗಳು. ಎಡದಂಡೆ ಉಪನದಿಗಳು ಯಾವುದೆಂದರೆ ಸೀನಾ ನದಿ, ನೀರಾ ನದಿ, ಗೋಡ್ ನದಿ, ವೆಲ್ ನದಿ. ಈ ನದಿಗಳು ಎಡದಂಡೆಯ ಉಪನದಿಗಳಾಗಿರುತ್ತವೆ. ಹಾಗಾದರೆ ಬಲದಂಡೆಯ ಉಪನದಿಗಳು ಯಾವುದಂದರೆ ಕಾಗಿಣ ನದಿ. ಈ ಕಾಗಿಣ ನದಿ ಮಹಾರಾಷ್ಟ್ರ ನದಿಯಾಗಿರುತ್ತದೆ, ಮಹಾರಾಷ್ಟ್ರ ಉಗಮವಾಗಿರುತ್ತದೆ. ಇದು ಕರ್ನಾಟಕದಲ್ಲಿ ಸೇರುವ ಪ್ರಮುಖ ಉಪನದಿಯಾಗಿರುತ್ತದೆ. ಎರಡನೇದು ಮುಲಾಮುತ ನದಿಯಾಗಿರ್ತದೆ. ಇಂದ್ರಾಯಣಿ ನದಿ, ಭೋಗಾವತಿ ನದಿ, ಮಾನ್ ನದಿ, ಬೋರಿ ನದಿ, ಪಾವ ನದಿ ಈ 7 ನದಿಗಳು ಭೀಮಾ ನದಿಯ ಬಲದಂಡೆಯ ಉಪನದಿಗಳು ಹೇಗಿರ್ತದೆ. ಈ ಥರ ಚಾರ್ಟ್ ಮಾಡಿಕೊಂಡ್ರೆ ನಿಮಗೆ ಸ್ಟಡಿ ಮಾಡೋಕ್ಕೆ ತುಂಬ ಸಹಾಯಕವಾಗುತ್ತೆ. ಹಾಗಾದರೆ ಈಗ ಡೋಣಿ ನದಿ ಬಗ್ಗೆ ತಿಳ್ಕೊಳ್ಳೋಣ. ಡೋಣಿ ನದಿಯ ಉಗಮ. ಡೋಣಿ ನದಿಯು ಕೃಷ್ಣಾ ನದಿಯ ಒಂದು ಉಪನದಿಯಾಗಿರುತ್ತದೆ. ಮಹಾರಾಷ್ಟ್ರದ ಜತ್ತಾ ತಾಲೂಕಿನ ಕೊಜನವಾಡಿ ಬಳಿ ಈ ಡೋಣಿ ನದಿಯು ಉಗಮವಾಗುತ್ತದೆ. ಡೋಣಿ ನದಿಯು ಸುಮಾರು 176 ಕಿಲೋಮೀಟರಷ್ಟು ಉದ್ದವಾಗಿ ಹರಿಯುತ್ತದೆ. ಇದು ಕೃಷ್ಣ ನದಿಯ ಉಪನದಿಯಾಗಿದೆ. ಇದು ಡೋಣಿ ನದಿಯು ಬೆಳಗಾವಿ ಜಿಲ್ಲೆಯ ಮೂಲಕ ಪ್ರವೇಶಿಸಿ ವಿಜಯಪುರ ಮತ್ತು ಕಲಬುರಗಿ ಈ ಜಿಲ್ಲೆಗಳ ಹರಿದು ತಾಳಿಕೋಟೆ ಬಳಿ ಕೃಷ್ಣ ನದಿಯನ್ನು ಸೇರುತ್ತದೆ. ಆದರೆ ಡೋಣಿ ನದಿಯು ಎಲ್ಲಿ ಸಂಗಮವಾಗುತ್ತಂದರೆ ತಾಳಿಕೋಟೆ ಬಳಿ ಕೃಷ್ಣ ನದಿಯನ್ನು ಸಂಗಮವಾಗುತ್ತದೆ. ಅದು ಹಾಗಾದರೆ ಡೋಣಿ ನದಿಯು ರೈತರಿಗೆ ಯಾವ ಲಾಭದಾಯಕವಾಗಿದೆ ಅಂದರೆ ಬೆಳೆ ಉತ್ಪಾದನೆಗೆ, ಜೋಳ ಉತ್ಪಾದನೆಗೆ ತುಂಬ ಸಹಾಯಕವಾಗಿದೆ. ಅದು ಯಾವ ನದಿ ಅಂದರೆ ಅದು ಡೋಣಿ ನದಿಯಾಗಿರ್ತದೆ. ಈ ಡೋಣಿ ನದಿಯನ್ನು ನೀರನ್ನು ಪಕ್ಷಿಗಳು ಕುಡಿಯುವುದಿಲ್ಲ. ಇದು ಹೆಚ್ಚಿನ ಮಾಹಿತಿಯಾಗಿ ಡೋಣಿ ನದಿಯ ನೀರನ್ನು ಪಕ್ಷಿಗಳು ಕುಡಿಯುವುದಿಲ್ಲ. ಹಾಗೆ ಡೋಣಿ ನದಿಯ ಜಲಪಾತ. ಡೋಣಿ ನದಿಗೆ ಜಲಪಾತ ಇರುವುದು ಒಂದೇ ಜಲಪಾತ, ಅದು ಜಯ ಭಗವತಿ ಜಲಪಾತ. ಅದಿರುವುದು ಯಾದಗಿರಿ ಜಿಲ್ಲೆಯಲ್ಲಿ. ಜಯ ಭಗವತಿ ಜಲಪಾತ ಇರುವುದು ಅದು ಯಾದಗಿರಿ ಜಿಲ್ಲೆಯಲ್ಲಿ. ಯಾವ ಜಲಪಾತ ಅಂದರೆ ಡೋಣಿ ನದಿಯ ಜಲಪಾತ ಆಗಿರ್ತದೆ. ಥ್ಯಾಂಕ್ ಯು ಸೋ ಮಚ್. ಈ ತರಗತಿಯಲ್ಲಿ ಇಷ್ಟವಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಮುಂದಿನ ತರಗತಿಯಲ್ಲಿ ನಾವು ಕಾವೇರಿ ನದಿ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.